ಫೋನ್ ಮಾಡ್ತಿದ್ದಾಳೆ. ಹೇಳಿ ಅಕ್ಕ. ಜಾನು ಎಲ್ಲಿದ್ಯಾ? ನಾನು ಇವ್ರ ಜೊತೆ ಆಫೀಸಿಗೆ ಹೋಗ್ತಿದ್ದೆ. ಯಾಕೆ ಒಂಥರ ಟೆನ್ಷನಲ್ಲಿರೋ ಥರ ಇದೆ, ಏನಾಯಿತು? ಜಾನು, ಸಿಂಚನನ್ಗೆ ಆಕ್ಸಿಡೆಂಟ್ ಆಗಿದೆ ಕಣೆ. ಸಿಂಚನನ್ನ ಹಾಸ್ಪಿಟಲಿಗೆ ಸೇರಿಸಿದ್ದಾರೆ. ನಾನು ಸಿದ್ದು ಅವರು ಈಗ ತಾನೇ ಇಲ್ಲಿಗೆ ಬಂದ್ವಿ. ಆದರೆ ಅವಳಿಗಿನ್ನ ಪ್ರಜ್ಞೆ ಬಂದಿಲ್ಲ ಕಣೆ. ಈ ಪರಿಸ್ಥಿತಿ ಏನು ಅಂತಲೂ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಅಪ್ಪ ಅಮ್ಮಂಗೆ ಫೋನ್ ಮಾಡಿದ್ರೆ ಅವ್ರು ತುಂಬ ಟೆನ್ಷನ್ ತೊಗೋತಾರೆ ಅಂತ ನಾನು ನಿನಗೆ ಫೋನ್ ಮಾಡಿದೆ ಕಣೆ. ಇವರಮ್ಮ ಯಾವ ಹಾಸ್ಪಿಟಲಲ್ಲಿದ್ದೀರಾ ಅಕ್ಕ? ಪಾತ್ವೆ ಹಾಸ್ಪಿಟಲು. ಸರಿ, ನಾನು ಈಗಲೇ ಬರ್ತೀನಿ. ಜಾನು, ನಿನಗೇನೋ ಕೆಲಸ ಇದೆ ಅಂತ ಹೇಳಿದ್ಯಲ್ಲ, ನೀನು ಅದನ್ನು ಮುಗಿಸ್ಕೊ. ಇಲ್ಲೇನಾದರೂ ಆದರೆ ನಾನೇ ನಿನಗೆ ಫೋನ್ ಮಾಡ್ತೀನಿ, ಆಗ ಬಾ. ಹೀಗೆಲ್ಲ ಆಗಿರುವಾಗ ಬರ್ದೇ ಇರೋಕ್ಕಾಗತ್ತಾ ಹೇಳು? ಅದು ಅಲ್ಲದೆ ಈ ಕೆಲಸ ಏನು ಇಂಪಾರ್ಟೆಂಟ್ ಅಲ್ಲ, ನಾನು ಆಮೇಲೆ ನೋಡ್ಕೋತೀನಿ. ನಾನು ಈಗಲೇ ಹೋಗಿ ಬರ್ತೀನಿ. ಸರಿ ಜಾನು. ಏನಾಯ್ತು ಜಾನು ಅವರೇ? ಸಿಂಚನ ಅತ್ತಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನಾನು ಈಗಲೇ ಹಾಸ್ಪಿಟಲ್ಗೆ ಹೋಗಬೇಕು. ಆದರೆ ಹೇಗೆ ಹೋಗೋದು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಮಾಡೋದು ಅಂದರೆ ಇದರಲ್ಲಿ ಯೋಚನೆ ಮಾಡೋದೇನಿದೆ? ನೀವು ಅವ್ರ ಜೊತೆ ಇರೋದು ಸರಿ ಅಲ್ವಾ? ನೀವು ಅಲ್ಲಿಗೆ ಹೋಗಿ ಬನ್ನಿ, ನಾನು ಕೆಲಸ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಅಲ್ಲಿಗೆ ಬರ್ತೀನಿ. ಹಾಂ, ಒಂದು ನಿಮಿಷ ಇರಿ. ಹಲೋ ಸುಭಾಷ್, ಎಲ್ಲಿದ್ದೀರಿ? ಸರಿ, ಹಾಗಾದರೆ ಹತ್ತಿರದಲ್ಲೇ ಇದ್ದೀರಿ. ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ. ನೀವು ಇಲ್ಲಿಗೆ ಬಂದು ನನ್ನ ವೈಫ್ ಜಾನ್ವಿಯವ್ರನ್ನ ಪಿಕಪ್ ಮಾಡಿ. ಆಸ್ಪತ್ರೆಗೆ ಹೋಗ್ಬೇಕು ಅವರು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವಾಪಸ್ ಮನೆಗೆ ಡ್ರಾಪ್ ಮಾಡಿ. ಓಕೆ ಜಾನ್ವಿಯವರೇ, ಲೊಕೇಶನ್ ಕಳಿಸಾಗಿದೆ. ಇನ್ನು 5 ನಿಮಿಷದಲ್ಲಿ ಗಾಡಿ ಬರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಸಿಂಚನ ಅವ್ರಿಗೇನೂ ಆಗಲ್ಲ. ನಂಗೆ ತುಂಬ ಭಯ ಆಗ್ತಿದೆ. ಈ ವಿಷಯ ಕೇಳಿದಾಗಿಂದ ಕೈ ಕಾಲೇ ಅಲ್ಲಾಡ್ತಿಲ್ಲ. ನಾನು ಮನೆಯಲ್ಲಿ ಜಾರು ಬಿದ್ದೆ ಮಗುನ ಕಳ್ಕೊಂಡೆ. ಈಗ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಏನಾಗುತ್ತೋ ಗೊತ್ತಿಲ್ಲ. ಜಾನ್ವಿಯವರೇ ನೋಡಿ, ನೀವು ಧೈರ್ಯ ಕೆಡಬಾರ್ದು. ನೀವು ಅಲ್ಲಿಗೆ ಹೋಗಿ ಅವ್ರನ್ನ ನೋಡ್ಕೋಬೇಕಲ್ವಾ? ನೀವು ಅಲ್ಲಿಗೆ ಹೋದ್ಮೇಲೆ ಆರಾಮಾಗಿರಿ. ನಾನು ಕೆಲಸ ಮುಗಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ಕಾರ್ ಬಂತು. ಜಾನ್ವಿಯವರೇ, ಸೋಪಾನ